ಬೇಸಿಗೆಯ ಬೇಗೆಯನ್ನು ತಣಿಸಲು ತಂಪು ನೀರನ್ನು ಕುಡಿಯುವುದು ಸಹಜ. ತಜ್ಞರ ಪ್ರಕಾರ ದಿನಕ್ಕೆ 8ರಿಂದ 10 ಲೋಟಗಳಾದರೂ ನೀರನ್ನು ಸೇವಿಸಬೇಕು. ಬೇಸಿಗೆಯಲ್ಲಿ ನೀರಿನ ಹೊರತಾಗಿ ಲಸ್ಸಿ, ಹಣ್ಣಿನ ರಸ, ಎಳನೀರು ಎಲ್ಲವನ್ನೂ ನಾವು ಸೇವಿಸ್ತೇವೆ. ಆದರೆ ನಾವು ಕುಡಿಯುವ ನೀರಿನ ತಾಪಮಾನ ಅತಿ ತಂಪು ಇರಬಾರದು. ಆದರೆ ಫ್ರಿಡ್ಜಿನ ತಂಪು ನೀರನ್ನು ಕುಡಿದಾಗ ಇದು ಕ್ಷಣಿಕ ಕಾಲ ಆರಾಮದಾಯಕ ಎಂದೇನೋ ಅನಿಸುತ್ತದೆ. ಆದರೆ ಆರೋಗ್ಯದ ಮೇಲೆ ಇದರ ಪರಿಣಾಮಗಳು ವಿಪರೀತವೇ ಆಗಿರುತ್ತವೆ. ಆಯುರ್ವೇದವಂತೂ ತಂಪು ನೀರನ್ನು ಅನಾರೋಗ್ಯಕರ ಎಂದೇ ವಿವರಿಸುತ್ತದೆ. ಫ್ರಿಡ್ಜ್ನಲ್ಲಿಟ್ಟ ತಂಪು ನೀರನ್ನು ಕುಡಿಯಲೇಬಾರದು. ಮಡಿಕೆಯಲ್ಲಿಟ್ಟ ತಂಪು ನೀರಾದರೂ ಆಗಬಹುದು, ಆದರೆ ಫ್ರಿಡ್ಜ್ನಲ್ಲಿಟ್ಟ ಅತಿ ಶೀತಲ ನೀರನ್ನು ಎಂದಿಗೂ ಸೇವಿಸಬೇಡಿ. ಅದರಲ್ಲೂ ಬಿಸಿಲಿನಲ್ಲಿ ನಡೆದು ಮನೆಗೆ ಬಂದಾಗ ಅಥವಾ ವ್ಯಾಯಾಮ, ಕ್ರೀಡೆ ಮೊದಲಾದ ಚಟುವಟಿಕೆಗಳ ಬಳಿಕ ಈ ನೀರನ್ನು ಕುಡಿದರೆ ಎದುರಾಗುವ ಋಣಾತ್ಮಕ ಪರಿಣಾಮಗಳು ಗರಿಷ್ಠವಾಗುತ್ತವೆ. ಇದು ಯಾವ ರೀತಿಯಲ್ಲಿ ಋಣಾತ್ಮಕವಾಗಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಜೀರ್ಣಾಂಗಗಳಲ್ಲಿರುವ ಜೀರ್ಣರಸಗಳು ಆಮ್ಲೀಯವಾಗಿದ್ದು ಆಹಾರವನ್ನು ಅರಗಿಸಿಕೊಳ್ಳುವ ಶಕ್ತಿ ಹೊಂದಿದೆ. ಆಯುರ್ವೇದ ಈ ಶಕ್ತಿಯನ್ನು ಅಗ್ನಿ ಎಂದು ಪರಿಗಣಿಸಲಾಗುತ್ತೆ. ಈ ಅಗ್ನಿ ಬಾಯಿಯಿಂದ ಪ್ರಾರಂಭಗೊಂಡು ಕರುಳುಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ. ಈಗ ತಂಪು ನೀರು ಕುಡಿದರೆ ಇದು ಈ ಅಗ್ನಿಯನ್ನ ನಂದಿಸುತ್ತದೆ. ಇದು ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ. ಕೆಲವು ಸಂಶೋಧನೆಗಳಿಗೂ ತಣ್ಣೀರಿನ ಸೇವನೆಯಿಂದ ರಕ್ತನಾಳಗಳು ಸಂಕುಚಿತಗೊಂಡು ಜೀರ್ಣಕ್ರಿಯೆ ಬಾಧೆಗೆ ಒಳಗಾಗುವುದನ್ನು ಕಂಡುಕೊಂಡಿವೆ. ತಂಪು ನೀರಿನ ಸೇವನೆಯಿಂದ ಗಂಟಲ ಒಳಭಾಗದಲ್ಲಿ ಕಫ ಉತ್ಪತ್ತಿಯಾಗುತ್ತದೆ ಹಾಗೂ ಉಸಿರಾಟ ಕಷ್ಟವಾಗುವುದು ಎದುರಾಗಬಹುದು. ಪರಿಣಾಮವಾಗಿ ಗಂಟಲ ಬೇನೆ, ತುರಿಕೆ, ಕಫ ಮತ್ತು ಕೆಲವೊಮ್ಮೆ ಗಂಟಲ ಭಾಗದಲ್ಲಿ ಊದಿಕೊಳ್ಳುವುದು ಕಾಣಿಸಿಕೊಳ್ಳಬಹುದು. ಅತಿ ತಂಪು ನೀರಿನ ಸೇವನೆಯಿಂದ ಹೃದಯದ ಬಡಿತದ ಗತಿಯು ನಿಧಾನಗೊಳ್ಳಬಹುದು. ಅಧ್ಯಯನದ ಪ್ರಕಾರ ಫ್ರಿಡ್ಜ್ನ ತಂಪು ನೀರಿನ ಸೇವನೆಯಿಂದ 10ನೆಯ ಕ್ರೇನಿಯಲ್ ನರ ಅಂದ್ರೆ ವೇಗಸ್ ನರ್ವ್ ಪ್ರಚೋದನೆ ಪಡೆಯುತ್ತದೆ. ಈ ನರಗಳು ನಮ್ಮ ದೇಹದ ಅನೈಚ್ಛಿಕ ಕಾರ್ಯಗಳನ್ನು ನಿಯಂತ್ರಿಸುತ್ತವೆ. ವೇಗಸ್ ನರ ಹೃದಯದ ಬಡಿತವನ್ನು ನಿಯಂತ್ರಿಸುವ ಕಾರಣ ತಂಪು ನೀರಿನ ಸೇವನೆ ಹೃದಯದ ಬಡಿತವನ್ನೇ ಕಡಿಮೆ ಮಾಡಬಹುದು. ಬಿಸಿಲಿನಿಂದ ಬಂದ ತಕ್ಷಣವೇ ಫ್ರಿಡ್ಜ್ನ ನೀರನ್ನು ಕುಡಿದರೆ ಇದು ನಮ್ಮ ಮೆದುಳು ಬಳ್ಳಿಯನ್ನು ಶೀಘ್ರವೇ ತಣಿಸುತ್ತದೆ ಹಾಗೂ ಮೆದುಳಿಗೆ ತಲುಪುವ ರಕ್ತ ಪರಿಚಲನೆ ಬಾಧೆಗೆ ಒಳಗಾಗುತ್ತದೆ. ಪರಿಣಾಮವಾಗಿ ತಕ್ಷಣವೇ ತಲೆನೋವು ಎದುರಾಗುತ್ತದೆ. ಅದರಲ್ಲೂ ಸೈನಸ್ ಸೋಂಕಿನ ತೊಂದರೆ ಇರುವ ವ್ಯಕ್ತಿಗಳು ಈ ನೀರನ್ನು ಕುಡಿದರೆ ತಲೆನೋವು ಇನ್ನಷ್ಟು ಹೆಚ್ಚುತ್ತದೆ. ತೂಕ ಇಳಿಕೆಯ ಪ್ರಯತ್ನದಲ್ಲಿರುವವರಿಗೆ ಸಂಗ್ರಹಗೊಂಡಿರುವ ಕೊಬ್ಬನ್ನು ಬಳಸಿಕೊಳ್ಳುವುದು ಅಗತ್ಯವಾಗಿದೆ. ಇದನ್ನು ಬಳಸಿಕೊಳ್ಳಲು ದೇಹದ ತಾಪಮಾನ ಹೆಚ್ಚು ಇರಬೇಕು. ತಂಪು ನೀರನ್ನು ಕುಡಿದಾಗ ದೇಹವು ಅತಿ ಶೀಘ್ರವಾಗಿ ತಂಪಾಗುವ ಕಾರಣ ಈ ಕೊಬ್ಬನ್ನು ಕರಗಿಸಲು ಅಗತ್ಯವಿರುವ ಶಾಖ ಲಭ್ಯವಾಗದೆ ಕೊಬ್ಬು ಕರಗದೆ ಹಾಗೆ ಉಳಿಯುತ್ತದೆ. ತನ್ಮೂಲಕ ತೂಕ ಇಳಿಕೆಯ ಪ್ರಯತ್ನಗಳು ನಿಷ್ಫಲಗೊಳ್ಳುತ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ನಲ್ಲಿರುವ ತಂಪು ನೀರನ್ನು ಕುಡಿಯಲೇಬೇಡಿ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.